ಸಿದ್ದರಾಮಯ್ಯನವರ ವಿರುದ್ಧ ಮತ್ತೊಂದು ದೂರು. ಈಗ ಮತ್ತೊಂದಿಷ್ಟು ಸಂಕಷ್ಟ ಈಗ ಸಿದ್ದರಾಮಯ್ಯನವರಿಗೆ ಎದುರಾಗ್ತಾ ಇದೆ. ಒಂದಾದ ನಂತರ ಒಂದು ಬರಸಿಡಿಲಿನಂತೆ ಸಿದ್ದರಾಮಯ್ಯನವರಿಗೆ ಬಂದು ತಲುಪ್ತಾ ಇದೆ. ಈಗ ಯಾವ ವಿಚಾರ ಬಂದಿದೆ ಈಗ ನೋಡೋಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಅದು ಇಡಿಗೆ ದಾಖಲಾಗಿರುವಂತಹ ದೂರು. ಸಿದ್ದರಾಮಯ್ಯನವರ ಮೂಡ ಜೊತೆಗೆ ಇಡಿ ಟೆನ್ಷನ್ ಈಗ ಶುರುವಾಗಿದೆ. ಸಿದ್ದರಾಮಯ್ಯನವರ ವಿರುದ್ಧ ದೂರನ್ನ ದಾಖಲಿಸಿರೋದು ಸ್ನೇಹಮಯಿ ಕೃಷ್ಣ. 59 ಕೋಟಿ ಮೌಲ್ಯದ 14 ಸೈಟ್ ಹಗರಣ ಸಂಬಂಧ ಈ ದೂರನ್ನ ನೀಡಿದ್ದಾರೆ. ಇಮೇಲ್ ಮೂಲಕ ದೂರನ್ನ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದಾರೆ ಇಡಿಗೆ. ಇಡಿ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡಬೇಕು ಈ ಪ್ರಕರಣವನ್ನ. 14 ಸೈಟ್ ವಿಚಾರದಲ್ಲಿ 59 ಕೋಟಿ ಮೌಲ್ಯದ 14 ಸೈಟ್ ಹಗರಣ ಸಂಬಂಧ ದೂರನ್ನ ನೀಡಿದ್ದಾರೆ. ಮೂಡ ಪ್ರಕರಣವನ್ನೇ ಅಲ್ಲಿಗೆ ದೂರನ್ನ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು. ಈಗ ಲೋಕಾಯುಕ್ತದಲ್ಲೂ ಕೂಡ ಈಗ ತನಿಖೆ ಆರಂಭವಾಗ್ತಾ ಇದೆ. ಇನ್ನೊಂದು ಕಡೆಗೆ ಇಡಿಗೂ ಕೂಡ ದೂರನ್ನ ಕೊಟ್ಟಿರೋದ್ರಿಂದ ಇಡಿ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಇಮೇಲ್ ಮೂಲಕ ದೂರು ಸಲ್ಲಿಸಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಒಂದೇ ಪ್ರಕರಣವನ್ನ ಈಗ ಲೋಕಾಯುಕ್ತವು ಕೂಡ ನೋಡ್ತಾ ಇದೆ. ಇನ್ನೊಂದು ಕಡೆಗೆ ರಾಜ್ಯ ಸರ್ಕಾರ ರಚನೆ ಮಾಡಿರುವಂತಹ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರು ಕೂಡ ನೋಡ್ತಾ ಇದ್ದಾರೆ. ಮಗದೊಂದು ಕಡೆಗೆ ಇಡಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಹೀಗೆ ದೂರು ಕೊಟ್ಟ ತಕ್ಷಣ ಇಡಿ ತನಿಖೆ ಮಾಡಕ್ ಸಾಧ್ಯ ಆಗುತ್ತಾ ಮುರಳಿ? ಅವಕಾಶಗಳು ಇದಾವೆ ಅರುಣ. ಯಾಕಂದ್ರೆ ಇಡಿಯ PML ಸೆಕ್ಷನ್ 3 ಏನಿದೆ, 3 ಅಡಿಯಲ್ಲಿ ಈ ಮಾಹಿತಿಗಳೆಲ್ಲಾನು ಕೂಡ ತನಿಖೆಯನ್ನ ಮಾಡ್ಲಿಕ್ಕೆ ಇಡಿ ಅಧಿಕಾರಿಗಳಿಗೆ ಅವಕಾಶ ಇರುವಂತದ್ದು. ಯಾಕಂದ್ರೆ ಯಾವ್ದಾದ್ರು ಒಂದು ಮನಿ ಲ್ಯಾಂಡ್ರಿಂಗ್ ಅಂತ ಅಂದ್ರೆ ಬರೀ ಹಣದ ವಹಿವಾಟನ್ನ ತೋರಿಸುವಂತದ್ದಾಗ್ಲಿ ಅಥವಾ ಹಣದ ಹಂಚಿಕೆಯನ್ನ ಮಾಡುವಂತದ್ದಾಗ್ಲಿ ಆ ಮಾತ್ರ ಅವಕಾಶ ಅಲ್ಲ. ಭೂಮಿಯನ್ನ ಅಂದ್ರೆ ಒಂದು ಹಣದಿಂದ ಒಂದು ಭೂಮಿಯನ್ನ ಖರೀದಿ ಮಾಡಿರ್ತಾರೆ. ಖರೀದಿಯನ್ನ ಮಾಡಿರುವಂತ ಭೂಮಿಯನ್ನ ಡಿಸ್ಕ್ಲೋಸ್ ಮಾಡದೇನೆ ಅದನ್ನ ಮುಚ್ಚಿಟ್ಟಿರುವಂತದ್ದು ಏನಿರ್ತದೆ ಅದು ಕೂಡ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ನಡಿಯಲ್ಲೇ ಬರುವಂತದ್ದು. ಆ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಅವಕಾಶಗಳಿದಾವೆ. ಆದ್ರೆ ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರ ದೂರನ್ನ ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ, ಅವರು ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರ ಅಥವಾ ಲೋಕಾಯುಕ್ತ ಈಗಾಗಲೇ ತನಿಖೆ ಮಾಡ್ತಾ ಇರೋದ್ರಿಂದ ಅವರು ತನಿಖೆ ಮಾಡ್ಲಿಕ್ಕೆ ಬರಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಗೊಂದಲಗಳಿದಾವೆ. ಅಂದ್ರೆ ಇಡಿ ಅಧಿಕಾರಿಗಳಿಂದ ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಗಳು ಕೂಡ ಇಲ್ಲ. ಯಾಕಂದ್ರೆ ECR ಅನ್ನ ಫೈಲ್ ಮಾಡಿದ ಬಳಿಕ ಅಂದ್ರೆ ನಾವು ಯಾವಾಗ FIR ಅಂತಾನೆ ಹೇಳ್ತೀವಿ, ನಮ್ಮ ಪೊಲೀಸ್ ಇರ್ಬೋದು ಮತ್ತು ನಮ್ಮ ವಿಚಾರದಲ್ಲಿ FIR ಅಂತ ಏನ್ ಹೇಳ್ತೀವಿ, ಅದೇ ರೀತಿಯಲ್ಲಿ ಎಕನಾಮಿಕ್ಸ್ ಅಫೆನ್ಸ್ ವಿಚಾರದಲ್ಲಿ ECR ಅನ್ನ ಇಡಿ ಅಧಿಕಾರಿಗಳು ದಾಖಲನ್ನ ಮಾಡ್ಬೇಕಾಗಿರುವಂತದ್ದು. ECR ಅನ್ನ ದಾಖಲು ಮಾಡೋ ತನಕ ಕೂಡ ಅಧಿಕೃತ ಮಾಹಿತಿಗಳು ಇಡಿ ಅಧಿಕಾರಿಗಳಿಂದ ಬರೋಲ್ಲ. ಸದ್ಯಕ್ಕೆ CBI ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಏನು ಅರ್ಜಿಯನ್ನ ಹಾಕಿದ್ದಾರೆ, ಅದು ಸೋಮವಾರ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸೋಮವಾರ ಅರ್ಜಿ ವಿಚಾರಣೆ ಬರೋ ಸಂದರ್ಭದಲ್ಲಿ ಈ ವಿಚಾರವೂ ಕೂಡ ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳು. ಆ ರೀತಿ ಏನಾದ್ರೂ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.